ಬಳ್ಳಾರಿಯಲ್ಲಿ 1ನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ನಾನು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು, ಮಾನ್ಯ ಕುಮಾರ್ ನಾಯ್ಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರ ತಂಡ ನಾವು ವಿಸಿಟ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಅಲ್ಲಿಯ ಸಾರ್ವಜನಿಕರನ್ನ ಮತ್ತು ಪಕ್ಷದ ಫಂಕ್ಷನೆಯವರನ್ನ ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯನ್ನು ನೇರ ನೋಡಿದಂಥವ್ರನ್ನ ಸ್ಥಳ ಪರಿಶೀಲನೆ ಎಲ್ಲವನ್ನು ಮಾಡಿ ನಿನ್ನೆ ಸಂಜೆ ವಾಪಸ್ ಬಂದಿದ್ದೇವೆ. ಅಲ್ಲಿಗೆ ನಮಗೆ ತಿಳಿದಂಥ ವಿಷಯ, ಮೊದಲನೇ ನೋಟಕ್ಕೆ ನಾವು ವರದಿಯನ್ನು ಸಲ್ಲಿಸಬೇಕಾಗಿದೆ, ಅದಕ್ಕೆ ಪ್ರಚಾರ ಮಾಡೋದು ಅಷ್ಟು ಸರಿಯಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಏನು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಅಲ್ಲಿ ಮಾಡಲು ಪ್ರತಿಷ್ಠಾಪನೆ ಮಾಡಲು ಶಾಸಕರಾದಂಥ ಭರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಖಂಡನೀಯ. ಯಾಕೆ ಅಂತ ಹೇಳಿದ್ರೆ, ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಹುಟ್ಟಿದಂಥ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕ್ರಮದ ಇದು ಖಂಡನೀಯ. ಅದ್ರ ಬಗ್ಗೆ ಇದು 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಈ ಸ್ಥಳೀಯರು ಮತ್ತು ಕಾರ್ಯಕರ್ತರು ಹೇಳಿರುವಂತದ್ದು ಏನು ಅಂತ ಸರ್, ಯಾರ ತಪ್ಪು ಅಂತ? ನಿಮ್ಮ ಕಾರ್ಯಕರ್ತರು ಅಥವಾ ಅವ್ರದ್ದು? ಅದನ್ನೇ ಅವ್ರು ನೋಡಿದ್ರೆ ನನ್ನನ್ನು ಹತ್ಯೆ ಮಾಡ್ಲಿಕ್ಕೆ ಬಂದಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ರು ಬಹಿರಂಗವಾಗಿ. ಅವರ ಮನೆಗೆ ಹೋಗಿಲ್ಲ, ಅವರು ಒಳಗಡೆಯಿಂದ ಜನ ಸೇರಿಸ್ಕೊಂಡು ಪ್ರಿಪೇರ್ ಆಗಿ ಅವರು ವೆಪನ್ಸ್ ಇಟ್ಕೊಂಡು ದೊಣ್ಣೆ ಕಾರ್ ಪುಡಿ ಎಷ್ಟು ಗಲಾಟೆ ಮಾಡಿರೋರು ಅವರು, ರೆಡಿ ಮಾಡಿರೋರು ಅವರು, ಬೆಳೆದಿರೋ ಖಂಡಿಸ್ತೀವಿ. FSL ರಿಪೋರ್ಟ್ ಬರ್ಲಿ, ಇನ್ನೂ ಅದು ತಲುಪಬೇಕಲ್ಲ. ಸಿಕ್ಕಿದೆ ಖಂಡಿತ. ಮಾತಾಡಿದ್ದೇವೆ, ಎಲ್ಲಾರನ್ನೂ ಮಾತಾಡಿದ್ದೇವೆ, ಸ್ಥಳದಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳ ಜೊತೆಲೂ ಮಾತಾಡಿದ್ದೇವೆ. ಎಲ್ಲವನ್ನು ನಾಡಿದ್ದು ಸಬ್ಮಿಟ್ ಮಾಡ್ತೇವೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಬುಲೆಟ್ ಅಂತ ಪ್ರೂವ್ ಆಗಿರುವಂತದ್ದು ಸರ್ ಇವತ್ತು ಬೆಳಿಗ್ಗೆ. ಅದನ್ನು ನನಗೆ ಬರಬೇಕಲ್ಲಪ್ಪ, ಅಲ್ಲಿ ರಿಪೋರ್ಟ್ ಬರಲಿ. ನಾನು ಬರೀ ಸ್ಥಳೀಯರನ್ನೇ ಅಲ್ಲ, ಜಿಲ್ಲಾಡಳಿತದವ್ರ ಜೊತೆಲೂ ಮಾತಾಡಿದ್ದೀವಿ, ಪೊಲೀಸಿನ ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳದಲ್ಲಿ ಸ್ಟೇಷನ್ನಲ್ಲಿದ್ದಂಥವರು ಮತ್ತು ಪ್ರತ್ಯಕ್ಷದರ್ಶಿಗಳು ಎಲ್ಲ ರಿಪೋರ್ಟು ತೊಗೊಂಡಿದ್ದೀವಿ. ಅದಾದ ಮೇಲೆ ನಾವು ರಿಪೋರ್ಟ್ ಕೊಡಬೇಕಲ್ಲ, ನಾವು ಕೂತು ಮಾತಾಡಿ ಕೊಡಬೇಕಲ್ಲ, ಸಮಯ ಕೊಡಿ. ಈಗ ಜನಾರ್ದನ್ ರೆಡ್ಡಿ Z+ ಭದ್ರತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ, ಜನಾರ್ದನ್ ರೆಡ್ಡಿ ಯಾವ ರೀತಿ ಮನುಷ್ಯ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಇದ್ದೇನೆ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂಥ ಜಾಗ. ಅವರ ಜನಾಭಿಪ್ರಾಯ ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತು ಈ ಒಂದು ಕಾರ್ಯ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದವರೆಲ್ಲ ಬಂದು ಈ ಕಡೆ ಸೇರಿದ್ದಾರಲ್ಲ ಅನ್ನೋ ಹೊಟ್ಟೆ ಊರಿಗೆ ಆಗಿರುವಂಥ ಕಾರ್ಯ ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ನೀವು ಮಾಹಿತಿ ಸಂಗ್ರಹ ಮಾಡಿರೋದ್ರಲ್ಲಿ ಈ ಪ್ರಾಥಮಿಕ ಹಂತದಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ನಿಮ್ಮ ಶಾಸಕರ ಅಥವಾ ನಿಮ್ಮ ಕಾರ್ಯಕರ್ತರ ತಪ್ಪು ಯಾವುದೂ ಕೂಡ ಇರಲಿಲ್ವಾ ಸರ್? ವರದಿಯಲ್ಲಿ ಕೊಡ್ತೀವಿ. ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ನೋಡಿ, ನಾವು ನಾಳೆ ಕೊಡ್ತೀವಲ್ಲ ರಿಪೋರ್ಟ್, ಅದ್ರಲ್ಲಿ ಬರುತ್ತೆ. ಪೂರ್ಣನೇ ಹೇಳೋದ್ಮೇಲೆ ರಿಪೋರ್ಟ್ ಬಂದಿದೆ. ಅದಕ್ಕೂ ನೀವು ಇಷ್ಟು ಕೇಳಿದ್ರೆ ನಾವು ಹೇಳಬೇಕು. ಧನ್ಯವಾದ. ನಾಡಿದ್ದು ಬಳ್ಳಾರಿಯಲ್ಲಿ 1ನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ನಾನು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು, ಮಾನ್ಯ ಕುಮಾರ್ ನಾಯ್ಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರ ತಂಡ ನಾವು ವಿಸಿಟ್ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಅಲ್ಲಿಯ ಸಾರ್ವಜನಿಕರನ್ನ ಮತ್ತು ಪಕ್ಷದ ಫಂಕ್ಷನೆಯವರನ್ನ ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯನ್ನು ನೇರ ನೋಡಿದಂಥವ್ರನ್ನ ಸ್ಥಳ ಪರಿಶೀಲನೆ ಎಲ್ಲವನ್ನು ಮಾಡಿ ನಿನ್ನೆ ಸಂಜೆ ವಾಪಸ್ ಬಂದಿದ್ದೇವೆ. ಅಲ್ಲಿಗೆ ನಮಗೆ
ತಿಳಿದಂಥ ವಿಷಯ ಮೊದಲನೇ ನೋಟಕ್ಕೆ ನಾವು ವರದಿಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕೆ ಪ್ರಚಾರ ಮಾಡೋದು ಅಷ್ಟು ಸರಿಯಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಏನು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಅಲ್ಲಿ ಅನಾವರಣ ಮಾಡಲು ಪ್ರತಿಷ್ಠಾಪನೆ ಮಾಡಲು ಶಾಸಕರಾದಂಥ ಭರತ ರೆಡ್ಡಿ ಅವರ ತಂಡ ಒಂದು ಉತ್ತಮ ಕೆಲಸವನ್ನು ಮಾಡಿದೆ. ಅಲ್ಲಿ ಒಂದು ಫ್ಲೆಕ್ಸ್ಗಾಗಿ ಈ ಗಲಾಟೆ ಶುರುವಾಗಿರ್ತಕ್ಕಂಥದ್ದು ಖಂಡನೀಯ. ಯಾಕೆ ಅಂತ ಹೇಳಿದ್ರೆ ಫ್ಲೆಕ್ಸ್ ಯಾವುದೇ ಕಾರ್ಯಕ್ಕೆ ಹಾಕಿದ್ರು ಅದು ಯಾರಿಗೂ ತೊಂದರೆ ಇಲ್ಲ. ಅಲ್ಲಿಂದ ಹುಟ್ಟಿದಂಥ ಈ ಒಂದು ತೊಂದರೆ ಒಂದು ರಾಜಶೇಖರ್ ರೆಡ್ಡಿಯ ಪ್ರಾಣ ತೆಗೆದಿದೆ ಅಂತ ಹೇಳಿದ ಕಾರ್ಯಕರ್ತನ ಇದು ಖಂಡನೀಯ. ಅದ್ರ ಬಗ್ಗೆ ಇದು 3 ದಿವಸದಲ್ಲೇ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಅಲ್ಲಿ ಸ್ಥಳೀಯರು ಮತ್ತು ಕಾರ್ಯಕರ್ತರು ಹೇಳಿರುವಂತದ್ದು ಏನು ಅಂತ ಸರ್, ಯಾರ ತಪ್ಪು ಅಂತ? ನಿಮ್ಮ ಕಾರ್ಯಕರ್ತರದ್ದು ಅಥವಾ ಅವ್ರದ್ದು? ಅದನ್ನೇ ಅವ್ರು ನೋಡಿದ್ರೆ ನನ್ನನ್ನು ಹತ್ಯೆ ಮಾಡ್ಲಿಕ್ಕೆ ಬಂದಿದ್ರು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ರು ಬಹಿರಂಗವಾಗಿ. ಅವರ ಮನೆಗೆ ಹೋಗಿಲ್ಲ, ಅವರು ಒಳಗಡೆಯಿಂದ ಜನ ಸೇರಿಸ್ಕೊಂಡು ಪ್ರಿಪೇರ್ ಆಗಿ ಅವರು ವೆಪನ್ಸ್ ಇಟ್ಕೊಂಡು ದೊಣ್ಣೆ ಕಾರ್ ಪುಡಿ ಹೆಚ್ಚು ಗಲಾಟೆ ಮಾಡಿರೋರು ಅವರು, ರೆಡಿ ಮಾಡಿರೋರು ಅವರು. ಖಂಡಿಸ್ತೀವಿ. ಫೈರ್ ಮಾಡಿದ್ದು ಗನ್ಮನ್ಗಳೇ ಅಂತ ಗೊತ್ತಾಗಿದೆ ಸರ್ ಇವತ್ತು. FSL ರಿಪೋರ್ಟ್ ಬರ್ಲಿ, ಇನ್ನೂ ಅದು ತಲುಪಬೇಕಲ್ಲ. ಈಗ ತಮ್ಮ ಕಮಿಟಿಗೆ ಎಲ್ಲ ಮಾಹಿತಿಗಳು ಸಿಕ್ಕಿದೆ ಖಂಡಿತ. ಮಾತಾಡಿದ್ದೇವೆ, ಎಲ್ಲಾರನ್ನೂ ಮಾತಾಡಿದ್ದೇವೆ. ಸ್ಥಳದಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳ ಜೊತೆ ಮಾತಾಡಿದ್ದೇವೆ. ಎಲ್ಲವನ್ನು ನಾಡಿದ್ದು ಸಬ್ಮಿಟ್ ಮಾಡ್ತೇವೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಬುಲೆಟ್ ಅಂತ ಪ್ರೂವ್ ಆಗಿರುವಂತದ್ದು ಸರ್ ಇವತ್ತು ಬೆಳಿಗ್ಗೆ. ಅದನ್ನು ನನಗೆ ಬರ್ಬೇಕಲ್ಲಪ್ಪ, ಅಲ್ಲಿ ರಿಪೋರ್ಟ್ ಬರಲಿ. ನಾನು ಬರೀ ಸ್ಥಳೀಯರನ್ನೇ ಅಲ್ಲ, ಜಿಲ್ಲಾಡಳಿತದವ್ರ ಜೊತೆಲೂ ಮಾತಾಡಿದ್ದೀವಿ. ಪೊಲೀಸಿನ ಹಿರಿಯ ಅಧಿಕಾರಿಗಳು ಮತ್ತು ಸ್ಥಳದಲ್ಲಿ ಸ್ಟೇಷನ್ನಲ್ಲಿ ಇದ್ದಂಥವರು ಮತ್ತು ಪ್ರತ್ಯಕ್ಷದರ್ಶಿಗಳು ಎಲ್ಲ ರಿಪೋರ್ಟು ತೊಗೊಂಡಿದ್ದೀವಿ. ಅದಾದ ಮೇಲೆ ನಾವು ರಿಪೋರ್ಟ್ ಕೊಡಬೇಕಲ್ಲ, ನಾವು ಕೂತು ಮಾತಾಡಿ ಕೊಡಬೇಕಲ್ಲ, ಸಮಯ ಕೊಡ್ತೀವಿ. ಈಗ ಜನಾರ್ದನ್ ರೆಡ್ಡಿ Z+ ಭದ್ರತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ, ಜನಾರ್ದನ್ ರೆಡ್ಡಿ ಯಾವ ರೀತಿ ಮನುಷ್ಯ ಅನ್ನೋದು ರಾಜ್ಯಕ್ಕೆ ಗೊತ್ತಿದೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ ಹಿಂದೆನೇ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂಥ ಜಾಗ. ಅವರ ಜನಾಭಿಪ್ರಾಯ ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತು ಈ ಒಂದು ಕಾರ್ಯ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥದ್ದು. ಅವ್ರ ಜೊತೆಲಿದ್ದವರೆಲ್ಲ ಬಂದು ಈ ಕಡೆ ಸೇರಿದ್ದಾರಲ್ಲ ಅನ್ನೋ ಹೊಟ್ಟೆ ಊರಿಗೆ ಆಗಿರುವಂಥ ಕಾರ್ಯ ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ನೀವು ಮಾಹಿತಿ ಸಂಗ್ರಹ ಮಾಡಿರೋದ್ರಲ್ಲಿ ಈ ಪ್ರಾಥಮಿಕ ಹಂತದಲ್ಲಿ ಇರುವಂತಹ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ನಿಮ್ಮ ಶಾಸಕರ ಅಥವಾ ನಿಮ್ಮ ಕಾರ್ಯಕರ್ತರ ತಪ್ಪು ಯಾವುದೂ ಕೂಡ ಇರ್ಲಿಲ್ವಾ ಸರ್? ವರದಿಲಿ ಕೊಡ್ತೀವಿ. ಅದನ್ನು ಈಗಲೇ ಹೇಳೋಕ್ಕಾಗಲ್ಲ. ನೋಡಿ, ನಾವು ನಾಳೆ ಕೊಡ್ತೀವಲ್ಲ ರಿಪೋರ್ಟ್, ಅದ್ರಲ್ಲಿ ಬರುತ್ತೆ. ಪೂರ್ಣನೇ ಹೇಳೋದ್ಮೇಲೆ ರಿಪೋರ್ಟ್ ಬಂದಿದೆ. ಅದಕ್ಕೂ ನೀವು ಇಷ್ಟು ಕೇಳಿದ್ದಕ್ಕೆ ನಾವು ಹೇಳಬೇಕು. ಧನ್ಯವಾದ. ನಾಳೆ ಕೊಡ್ತೀವಿ ಸರ್. ನಾಡಿದ್ದು